ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ತ ಹೆಗಡೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಹತ್ತಿ ಹಾಸಿಗೆ ದಿಂಬು ಬಳಸುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂಬ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ವಿಷಯ ಏನೆಂದರೆ, ನಮ್ಮ ಮನೆಯಲ್ಲಿ ಅನಾದಿ ಕಾಲದಿಂದಲೂ ಹತ್ತಿ ಹಾಸಿಗೆ ದಿಂಬನ್ನೇ ಬಳಸುತ್ತಿದ್ದೇವೆ. ನಿನ್ನೆಯ ದಿನ ಸ್ವಲ್ಪ ಸಡಿಲಾದ ಹೋಗಿದ್ದ ಹಾಸಿಗೆ ದಿಂಬನ್ನು ರಿಪೇರಿ ಮಾಡಿಸಿದೆ. ಈ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಈಗಿನ ಪರಿಸ್ಥಿತಿ ಹೇಗಿದೆ ಎಂದರೆ, ಎಲ್ಲರೂ ಐಷಾರಾಮಿ ಜೀವನಕ್ಕೆ ಬೇಗ ಮೊರೆ ಹೋಗುತ್ತಿದ್ದಾರೆ. ಇತ್ತೀಚೆಗೆ ಪ್ರತಿಷ್ಠಿತ ಕಂಪನಿಗಳ ಕೆಲ ಬೆಡ್ಗಳು ಮಾರುಕಟ್ಟೆಯಲ್ಲಿ ಲಗ್ಗೆ ಇಡುತ್ತಾ ಇವೆ. ಸ್ಪಂಜಿನಂತಹ ವಸ್ತುಗಳನ್ನು ಬಳಸಿ ಅದನ್ನು ತಯಾರಿಸುತ್ತಾರೆ. ನೋಡಲು ಬಹಳ ಆಕರ್ಷಕವಾಗಿ ಇರುತ್ತದೆ. ಅದನ್ನು ನೋಡಿ ನಾವೆಲ್ಲರೂ ಮೋಸ ಹೋಗುತ್ತಿದ್ದೇವೆ. ಯಾಕೆಂದರೆ ಅದರ ಸುಂದರ ವಿನ್ಯಾಸವನ್ನು ನೋಡಿ ಅವರು ಅದರ ವಿನ್ಯಾಸಕ್ಕೆ ತಕ್ಕಂತೆ ಅದರ ಬೆಲೆಗಳನ್ನು ಬಹಳ ದುಬಾರಿಯಾಗಿ ಇರಿಸುತ್ತಾರೆ. ಆದರೆ ನಾವು ಮಲಗಿದರೆ ಮೃದು ಅನುಭವ ಕೊಡುವ ಆ ಹಾಸಿಗೆ ಗಟ್ಟಿಮುಟ್ಟಾದ ಆರೋಗ್ಯವಂತರಾದ ನಮ್ಮನ್ನು ದಿನದಿಂದ ದಿನಕ್ಕೆ ಶಕ್ತಿಹೀನರನ್ನಾಗಿ ದುರ್ಬಲರನ್ನಾಗಿ ಮಾಡುತ್ತದೆ. ಯಾಕೆಂದರೆ ಅದು ನಾವು ಮಲಗಿದಾಗ ನಮ್ಮ ದೇಹದ ಬಿಸಿಯನ್ನು ಹೀರಿಕೊಳ್ಳುವುದಿಲ್ಲ, ಬದಲಿಗೆ ದುಪ್ಪಟ್ಟು ಮಾಡುತ್ತದೆ. ಇದರಿಂದ ಮೊದಲಿಗೆ ಅನುಕೂಲ ಎಂದು ಅನಿಸಿದರೂ ನಂತರ ಅಪಾಯವೇ ಆಗಬಹುದು. ಆದರೆ ನಮ್ಮ ಪೂರ್ವ ಕಾಲದಿಂದ ನಾವುಗಳೆಲ್ಲ ಉಪಯೋಗಿಸುವ ಹತ್ತಿ ಹಾಸಿಗೆ ನಮ್ಮ ದೇಹದ ಉಷ್ಣತೆಯನ್ನು ಹೀರಿ ನಮಗೆ ನಮ್ಮ ದೇಹಕ್ಕೆ ಸಮತೋಲನವನ್ನು ಕಾಯ್ದಿರಿಸುತ್ತದೆ. ಇದರಿಂದ ಒಳ್ಳೆಯ ಸುಖ ನಿದ್ರೆ ಬರುತ್ತದೆ. ವೀಕ್ಷಕರೇ, ಇದಕ್ಕೆ ಕಾರಣ ನಾವು ಬಳಸುವ ಹತ್ತಿ ಬೆಳೆಯುವುದು ನಮ್ಮ ಈ ಪ್ರಕೃತಿಯಲ್ಲಿ ಸಿಗುವಂತಹ ಪ್ರಾಕೃತಿಕವಾಗಿ ಬೆಳೆಯುವಂತಹ ಹತ್ತಿ ವಸ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಗಳು ಇರುವುದಿಲ್ಲ. ಒಂದು ಮನುಷ್ಯನ ಪ್ರತಿದಿನ ಶುರುವಾಗುವುದು ಆತ ಮಲಗಿ ಸುಖ ನಿದ್ರೆಯಿಂದ ಎದ್ದ ನಂತರ. ಪ್ರತಿ ಮನುಷ್ಯ ಎಷ್ಟೇ ಕೆಲಸ ಮಾಡಿ ದಣಿದಿದ್ದರೂ ಒಳ್ಳೆಯ ಊಟ, ಒಳ್ಳೆಯ ನಿದ್ರೆ ಮಾಡಿದರೆ ಆತನ ಎಷ್ಟೇ ಆಯಾಸ ಇದ್ದರೂ ಅದು ಶಮನಗೊಳ್ಳುತ್ತದೆ. ಇಂತಹ ನಿದ್ರೆ ಸರಿಯಾಗದೇ ಇದ್ದರೆ ದಿನವಡಿ ಉತ್ಸಾಹವಿಲ್ಲದೆ ಮನುಷ್ಯ ಹೈರಾಣಾಗುತ್ತಾನೆ. ಹಾಗಾಗಿ ನಿಯಮಿತವಾಗಿ ಒಳ್ಳೆಯ ಆಹಾರವನ್ನು ಸೇವಿಸಿ ಒಳ್ಳೆಯ ನಿದ್ರೆ ಮಾಡಿ ಪ್ರತಿದಿನವನ್ನು ಒಳ್ಳೆಯ ಆನಂದದಿಂದ ಕಳೆಯಿರಿ ಎಂದು ಹೇಳುತ್ತಾ, ಹತ್ತಿ ಹಾಸಿಗೆಯನ್ನು ಬಳಸುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳುತ್ತಾ, ಸಾಧ್ಯವಾದರೆ ಹತ್ತಿ ಹಾಸಿಗೆಯನ್ನು ಬಳಸಿ. ನಮ್ಮ ಮನೆಗೆ ಬಂದ ಹಾಸಿಗೆ ಮಾಡುವವರು ಉತ್ತಮ ಕೆಲಸ ಮಾಡಿದ್ದಾರೆ. ಅವರ ಉತ್ತಮ ಕೆಲಸ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಆದ್ದರಿಂದ ಅವರಿಗೊಂದು ಧನ್ಯವಾದವನ್ನು ಹೇಳುತ್ತೇನೆ. ಅವರ ಫೋನ್ ನಂಬರನ್ನು ಹಾಕಿರುತ್ತೇನೆ. ಅವಶ್ಯಕತೆ ಇದ್ದವರು ಸಂಪರ್ಕಿಸಬಹುದು. ತಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿಕೊಂಡಿದ್ದೇನೆ. ಮತ್ತೊಮ್ಮೆ ಇಂಥದೇ ಒಳ್ಳೆಯ ವಿಷಯಗಳನ್ನು ಕ್ರೋಢೀಕರಿಸಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಮತ್ತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ನೀವು ಮಾಡುವಂತಹ ಒಂದು ಲೈಕು ನಾನು ಮಾಡುವಂತಹ ಮತ್ತೊಂದು ವಿಡಿಯೋಕ್ಕೆ ಸ್ಫೂರ್ತಿಯಾಗುತ್ತದೆ ಎಂದು ಹೇಳುತ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ವಂದನೆಗಳು. ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟವಾಗದೇ ಇದ್ದರೂ ಸಹಿತ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಮತ್ತು ತಮಗೆ ಉತ್ತಮವಾದ ಸಲಹೆಗಳಿದ್ದರೆ ಅದನ್ನು ತನಗೆ ನೀಡಿ ಎನ್ನುತ್ತಾ ಮತ್ತೊಮ್ಮೆ ಧನ್ಯವಾದ.